ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ವಿಡಿಯೋ ನೀವು ತಮ್ಮೇಲಲ್ಲಿ ನೋಡಿರ್ಬೋದು. ಮನೆಗಳಿಗೆ ಈ ಥರ ಏನಾದರೂ ನಮಗೆ ಅಶುಭ ಸೂಚನೆಗಳು ಕಾಣಿಸ್ತಿದೆ ಅಂತ ಇದ್ದರೆ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಬನ್ನಿ, ಇವಾಗ ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಈ ಥರ ವಿಡಿಯೋ ಹಾಕಿದ್ದೀನಿ ನಾನು. ಈ ಥರ ನೀವು ದೇವ್ರ ಮನೆಗಳಲ್ಲಿ ಏನೇ ಶುದ್ಧವಾಗಿಟ್ಟು ನಾವು ಏನೇ ಮಡಿಯಾಗಿ ಪೂಜೆ ಮಾಡ್ತಾಯಿದ್ರು ಈ ಥರ ನಿಮಗೆ ಜಿರಳೆಗಳು ಮತ್ತು ಬೇರೆ ಯಾವುದೇ ಒಂದು ಇದು ಆದರೂ ನಮಗೆ ಅಶುಭ ಸೂಚನೆಗಳನ್ನ ಕಾಣಿಸ್ತಾ ಹೋಗುತ್ತೆ. ಇದು ಯಾವುದೇ ಕಾರಣಕ್ಕೂ ಈ ಥರ ನಿಮಗೆ ಒಂದು ಇದನ್ನು ಕಾಣಿಸ್ಕೊಳ್ಳೋಕ್ಕೆ ಬಿಡಬೇಡಿ. ಮನೆ ಒಳಗಡೆ ಇಲ್ಲದೇ ಇರೋ ದೋಷಗಳನ್ನೆಲ್ಲ ತಂದು ಬಿಟ್ಟು ಹೋಯ್ತವೆ ಇವು. ಅದರಿಂದ ಎಷ್ಟಾಗುತ್ತೋ ಅಷ್ಟು ಎಲ್ಲರೂ ಕ್ಲೀನಾಗೇ ಇಟ್ಟಿರ್ತೀವಿ, ಆದರೂ ಒಂದೊಂದು ಬಂದು ನಮ್ಮ ಮನೆಗಳಲ್ಲಿ ಕಾಣಿಸುತ್ತೆ. ಈ ಥರ ಎಷ್ಟೇ ಕ್ಲೀನಾಗಿ ಇಟ್ಟಿದ್ರು ಅಲ್ವಾ, ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ತುಳಸಿ ಗಿಡನ ಯಾವುದೇ ಕಾರಣಕ್ಕೂ ಒಣಗಕ್ಕೆ ಬಿಡಬೇಡಿ. ತುಳಸಿ ಗಿಡ ನಮಗೆ ಯಾರು ಏನೋ ಮಾಡಿಸಿದ್ದಾರೆ ಅನ್ನೋದಿದ್ದರೆ ನಮಗೆ ತುಳಸಿಲೇ ಗೊತ್ತಾಗ್ಬಿಡುತ್ತೆ. ಏನೋ ಕೆಟ್ಟದು ಕಣ್ಣು ಹಾಕಿದ್ದಾರೆ ನಮ್ಮ ಮನೆ ಮೇಲೆ, ಕೆಟ್ಟದಾಗಿ ಏನೋ ಮಾಡಿಸ್ತಿದ್ದಾರೆ, ಯಾರಾದರೂ ನಮ್ಮ ಮೇಲೆ ಏನೋ ಒಂದು ಕೆಟ್ಟದಾಗಿ ನಡೀತಿದೆ. ನಿಮ್ಗೆ ಅರ್ಥ ಆಗ್ಬೋದು ನಾನು ಹೇಳ್ತಾ ಇರೋದು ಅಂತ ಅನ್ಕೋತೀನಿ. ಆ ಥರ ಏನಾದ್ರು ನಿಮಗೆ ಆಗಿದೆ ಅನ್ನೋದಿದ್ದರೆ ನಿಮಗೆ ತುಳಸಿಯಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ. ತುಳಸಿಯಿಂದನೇ ನಮಗೆ ಎಲ್ಲ ಇದಾಗುತ್ತೆ. ಅಲ್ಲಿಂದನೇ ಈ ಥರ ನಮಗೆ ಸೂಚನೆಗಳೆಲ್ಲ ಗೊತ್ತಾಗುತ್ತೆ. ನಾವು ಏನೇ ಪೂಜೆ ಮಾಡಿದ್ರು, ಏನೇ ಇದು ಮಾಡಿದ್ರು ಅದು ನೆರವೇರೋದಿಲ್ಲ. ಎಷ್ಟೇ ನಾವು ಸರಿಯಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಅದು ಏನಾದರೂ ಒಂದು ಕೆಟ್ಟದ್ದು ಆಗ್ತಾನೇ ಹೋಗುತ್ತೆ. ಎಷ್ಟೇ ಕ್ಲೀನಾಗಿ ಮಾಡ್ತಾಯಿದ್ರು ಒಂದು ಏನಾದರೂ ಕೆಟ್ಟ ಸೂಚನೆ ತೋರಿಸ್ತಾ ಇರುತ್ತೆ. ತುಳಸಿ ಎಷ್ಟೇ ನೀವು ಇದು ಮಾಡ್ಕೊಂಡು ರೆಡಿ ಮಾಡಿ ಇಟ್ಟರು ಅದು ಒಣಗ್ತಾ ಇರುತ್ತೆ. ಹಾಗೆ ಗೊಬ್ಬರ ಮತ್ತು ಮಣ್ಣು ನೀರು ಎಲ್ಲ ಟೈಮ್ಗೆ ಹಾಕ್ತಾಯಿದ್ರು ಅದು ಒಣಗ್ತಾನೇ ಇದೆ ಅಂದರೆ ನಿಮಗೆ ನಿಜಕ್ಕೂ ಯಾರೋ ಏನೋ ಇದು ಮಾಡಿದ್ದಾರೆ ಅಂತಲೇ ಅರ್ಥ, ಕೆಟ್ಟದ್ದು ಮಾಡಿದ್ದಾರೆ ಅಂತಲೇ ಅರ್ಥ. ಅವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂದಮೇಲೆ ನೀವು ಅದನ್ನು ಸರಿ ಮಾಡ್ಕೋಬೇಕು. ಸದ್ಯಕ್ಕೆ ತಕ್ಷಣ ಗಿಡನ ತೆಗ್ದು ಬೇರೆ ಗಿಡ ತಂದು ನೆಡಿ. ಜಾಗದಿಂದ ಸ್ವಲ್ಪ ಸರಿಸಿ ಪಕ್ಕಕ್ಕಿಡಿ. ತುಂಬ ಮಣ್ಣೆಲ್ಲನೂ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಬೇರೆ ಗಿಡ ತಂದು ಹಾಕಿ. ಹಾಗೆ ಮನೇಲಿ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲಾದರೂ ಹೋಗಿ ಪೂಜೆ ಮಾಡ್ಕೊಬನ್ನಿ. ಹಾಗೆ ಈ ಇಲಿನೂ ಕೂಡ ಅಷ್ಟೇ ಫ್ರೆಂಡ್, ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಇಲಿ ಬಂದರೆ ಆ ಥರ ಇದು ಮಾಡ್ಕೊಬೇಡಿ. ಅಕಸ್ಮಾತ್ ಅದು ಬರ್ತಿದೆ, ಎಲ್ಲೋ ಕಾಣಿಸ್ತಿದೆ ಅಂದರೆ ಅದು ಬರದೇ ಇರೋ ಥರ ನೋಡ್ಕೊಳ್ಳಿ. ಅದು ಬಂದು ನಮ್ಮ ಆಹಾರದ ಮೇಲೆ ಏನಾದ್ರು ಬಾಯಿ ಹಾಕಿ ಹೋಯ್ತು ಅನ್ನೋದಿದ್ದರೆ ನಮಗೆ ನಿಜಕ್ಕೂ ದೋಷ ಗ್ಯಾರಂಟಿ. ನೀವೇನೇ ಇದು ಮಾಡಿದ್ರೂ ಆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ನೀವೆಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಬಂದು ದುಡ್ಡೆಲ್ಲ ಅಲ್ಲೇ ಹೋಗುತ್ತೆ, ನೀರರ್ದಂಗೆ ಹರ್ಕೊಂಡೋಗುತ್ತೆ ಆಮೇಲೆ. ಅದಕ್ಕೆ ನಾನೇನು ಹೇಳ್ತಾಯಿದ್ದೀನಿ ಅಂದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಎಲ್ಲಾದರೂ ಇಲಿಗಳು ಬರೋ ಜಾಗಗಳಿದೆ ಅದನ್ನು ಕ್ಲೋಸ್ ಮಾಡಿ ಬರದೇ ಇರೋ ಥರ ನೋಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ 4 ಜನಕ್ಕೆ ಶೇರ್ ಮಾಡಿ. ಈ ಥರ ವಿಡಿಯೋನ ನೋಡಿರೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ. ಹೈಪ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಹೈಪ್ ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ಒಂದು $1 ಲೆವೆಲ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.